ಹಾಯ್ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಲ್ನಾಡ್ ಸ್ಟೈಲ್ ಕಡುಬು ಜೊತೆಗೆ ಫಿಶ್ ಕರಿ ಅಥವಾ ಫಿಶ್ ಗ್ರೇವಿ ಅನ್ಬೋದು, ಅಥವಾ ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಗಡಿಗೆಯಲ್ಲಿ ಬತ್ತಿಸಿರುವ ಮೀನು ಅಂತಲೂ ಕೂಡ ಕರಿತೀವಿ. ಫಸ್ಟು ನಿಮಗೆ ನಾನು ಕಡುಬು ಯಾವ ಥರ ಮಾಡೋದು, ನಮ್ಮ ಮಲ್ನಾಡ್ ಶಿವಮೊಗ್ಗ, ತೀರ್ಥಹಳ್ಳಿ, ಚಿಕ್ಕಮಗಳೂರು ಸೈಡಲ್ಲಿ ವೆರಿ ಫೇಮಸ್ ಟಿಫನ್ ಅಥವಾ ಫೇಮಸ್ ತಿಂಡಿ ಅಂತ ಹೇಳಿದ್ರೆ ಕಡುಬು. ವಾರದಲ್ಲಿ ಎಲ್ಲ ದಿನ ತಿಂಡಿ ಮಾಡಿಕೊಟ್ರು ಯಾರು ಬೇಜಾರು ಮಾಡ್ಕೊಳಲ್ಲ. ಆ್ಯಂಡ್ ಈಗೀಗ ಸಿಟೀಲಿ ಕೂಡ ಇದು ಟ್ರೆಂಡಿಂಗಲ್ಲಿದೆ. ಕಡುಬು, ಫಿಶ್ ಸಾಂಬಾರು, ಚಿಕನ್ ಸಾಂಬಾರು. ಈಗ ಮಂಡ್ಯ ಸೈಡವರಿಗೆ ಹೇಗೆ ಮುದ್ದೆ ಒಂದು ಫೇಮಸ್ಸು, ನಮ್ಮ ಮಲೆನಾಡು ಸ್ಟೈಲವರಿಗೆ ಕಡುಬು ಫೇಮಸ್ ಆಗಿರುತ್ತೆ. ಕಡುಬನ್ನ ಯಾವ ಥರ ಮಾಡಬೇಕಂತ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಒಂದು ಜಸ್ಟ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಫಸ್ಟು ಒಂದು ಪಾತ್ರೆಗೆ ನೀವು 2 ಲೋಟದಲ್ಲಿ ನೀವು ಏನಾದ್ರು ಇದು ಮಾಡ್ತೀರಾ ಅಂತ ಹೇಳಿದ್ರೆ, ಹಿಟ್ಟನ್ನ ಹಾಕ್ತೀರಾ ಅಂತ ಹೇಳಿದ್ರೆ, ಅದಕ್ಕೆ ಒಂದು 3.5 ಇಂದ 4 ಲೋಟ ನೀರನ್ನ ಹೀಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುದಿಬೇಕು. ಕುದಿಯೋಷ್ಟೊತ್ತಿಗೆ ನೀವು ರೆಡಿ ಮಾಡ್ಕೊಂಡಿರುವ ಹಿಟ್ಟನ್ನ ಏನು ರೊಟ್ಟಿ ಹದಕ್ಕಿಂತ, ರೊಟ್ಟಿಗೆ ಏನು ಹಿಟ್ಟು ಇದು ಮಾಡ್ಕೊತೀರಲ್ವ, ಗ್ರೈಂಡ್ ಮಾಡ್ಕೊತೀರ ಅಥವಾ ಹಿಟ್ಟು ಮಾಡಿಸ್ಕೊಂಬರ್ತೀರ, ಅದಕ್ಕಿಂತ ಸ್ವಲ್ಪ ದಪ್ಪದಾಗಿರಬೇಕು ಹಿಟ್ಟು. ಈ ಥರ ಹಿಟ್ಟು ಹಾಕಿಬಿಟ್ಟು ನೀಟಾಗಿ ಅದನ್ನು ಗಂಟಾಗದಿರೋ ಥರ ತಿರ್ಸ್ಬೇಕು. ಈಗ ಯೂಶ್ವಲಾಗಿ ಮಂಡ್ಯ ಸೈಡವರಾದರೆ ಮುದ್ದೆನ ಹೇಗೆ ತಿರ್ಸ್ತಾರಲ್ವ, ಅದೇ ಥರನೇ ನಮ್ಮ ಮಲೆನಾಡು ಸೈಡವರು ಇದೇ ಥರ ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ ರೊಟೀನು ಕಡುಬನ್ನ ಮಾಡಿಬಿಡೋದು. ಆ್ಯಂಡ್ ವೆರಿ ಈಸಿ ಕೂಡ. ಇದು ಸ್ಟ್ರೆಂತು ನಮಗೆ. ಡೈಲಿ ಒಂದು 2ರಿಂದ 3 ಕಡುಬು ತಿಂದರೆ, ಬೆಳಗ್ಗೆ ತಿಂದರೆ ಸಂಜೆ ತನಕ ಅತ್ಲಾಗಿತ್ಲಾಗ ಹೊಟ್ಟೆಯಿಂದ ಅಲ್ಲಾಡೋದಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಸ್ಟ್ರಾಂಗ್ ಅಂತ ಹೇಳ್ಬೋದು. ನೋಡಿ ಈ ಥರ ಅದು ನೀಟಾಗಿ ನೀರಲ್ಲೇ ಅದು ಹಿಟ್ಟು ಬೆಂದಿರುತ್ತೆ. ಬೆಂದಿದ ತಕ್ಷಣ ಇದು ಆ ಥರ ತಳ ಬಿಡುತ್ತೆ, ಪಾತ್ರೆಯ ತಳನ ಕೂಡ ಬಿಡುತ್ತೆ ಅದು. ಬಿಡೋ ತನಕ ಒಂದು ಸ್ವಲ್ಪ ಹೊತ್ತು, ಎಷ್ಟು ವಿತಿನ್ ಒಂದು 10 ಮಿನಿಟ್ಸ್ ಒಳಗಡೆ ಕಂಪ್ಲೀಟಾಗಿ ಇಡೀ ಪ್ರೋಸೆಸ್ಸೇ ಮುಗ್ದೋಗ್ಬಿಡುತ್ತೆ. ಇದೊಂದು 5ರಿಂದ 6 ನಿಮಿಷ ಆಗುತ್ತೆ. ಹಿಟ್ಟನ್ನ ಮರ್ಗ್ಸೋದು ಅಂತ ಕರಿತೀವಿ ನಾವು, ಅಥವಾ ಹಿಟ್ಟು ಕುರ್ಸೋದು ಅಂತ ಕರೀತಾರೆ, ಅಥವಾ ಕಡುಬಿಗೆ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅಂತ ಕೂಡ ಕರೀತಾರೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ. ನೋಡಿ ಈ ಥರ ತಳ ಬಿಡ್ತಾ ಇದೆ. ಈಗ ಆಲ್ರೆಡಿ ಹಿಟ್ಟು ಬೆಂದಿರುತ್ತೆ. ಬೆಂದಿರೋ ಹಿಟ್ಟನ್ನ ನಾನು ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಓಕೆನಾ. ನೋಡಿ ಕೈಗೆ ಹಿಡಿತಾ ಇಲ್ಲ ಅಲ್ವಾ. ಚೆಕ್ ಮಾಡಿದೆ. ಇದನ್ನ ಇಳಿಸಿ ಕೂಡ ಇಡ್ತೀನಿ ಇವಾಗ. ಇಳಿಸಿಟ್ಬಿಟ್ಟು ಹಿಟ್ಟು ಕುರ್ಸೋ ಮರ್ಗಿ ಅಂತ ಕರಿತೀವಿ ನಮ್ಮ ಹಳ್ಳಿ ಸೈಡಲ್ಲಿ. ಅದು ಬೇಡ ಅಂತೇಳಿ ನಾನೊಂದು ವೈಟ್ ಕಲರ್ ನನ್ನ ಹತ್ರ ಪ್ಲೇಟ್ ಇತ್ತು, ಅಗಲ ಪ್ಲೇಟು. ಅದು ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋಗೆ ಅಂತ ಹೇಳಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅಷ್ಟರೊಳಗೆ ನಾನು ನೋಡಿ, ಇಲ್ಲಿ ನಂದು ಇಡ್ಲಿ ಪಾತ್ರೆ ಇತ್ತು. ಅದಕ್ಕೇ ನಾನು ಕಡುಬನ್ನ ಹಾಕ್ತೀನಿ. ಸ್ಟೀಲಿಂದು ಕೂಡ ಇರುತ್ತೆ. ಅದು ಗ್ಯಾಸಲ್ಲಿ ಬೇಗ ಬೆಂಕಿ ಮುಟ್ಟಲ್ಲ ಅಲ್ವಾ. ಗ್ಯಾಸ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಹೆಣ್ಮಕ್ಳ ಒಂದು ಟ್ರಿಕ್ ಏನಂತ ಹೇಳಿದ್ರೆ, ಸಿಲ್ವರ್ನ ಯೂಸ್ ಮಾಡ್ತೀವಿ ಅಲ್ವಾ. ಸಿಲ್ವರ್ ಯೂಸ್ ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ನೋಡಿ ವೈಟ್ ಕಲರ್ ಒಂದು ಪ್ಲೇಟ್ನ ತಗೊಂಡೆ. ಇದಕ್ಕೆ ನಾನು ಅಕ್ಕಿ ಏನು ಹಿಟ್ಟು ಕುರ್ಸಿದ್ನಲ್ವ ಅದನ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾರೋ ತನಕ ಬಿಟ್ಟು, ಅದಕ್ಕೆ ಸ್ವಲ್ಪ ನೀರನ್ನ ಚಿಮ್ಮಿಸಿ ಚೆನ್ನಾಗಿ ನುರಿಬೇಕು. ಹೇಗೆ ಗೊತ್ತಾ, ಚಪಾತಿನ ನೀವು ಹೇಗೆ ಲಾಸ್ಟಿಗೆ ನೀರೆಲ್ಲ ಹಾಕಿ ಆಯಿಲೆಲ್ಲ ಹಾಕಿ ಕಲಸಿ ನೀಟಾಗಿ ನುರಿತೀರ ಅಲ್ವಾ, ಏನಕ್ಕೆ ಹಿಟ್ಟು ಚೆನ್ನಾಗಿ ಬರಲಿ ಅಂತ ಹೇಳಿ. ಅದೇ ಥರ ಇಲ್ಲಿ ಗಂಟು ಇಲ್ದಿರೋ ಥರ ನಾವು ಹಿಟ್ಟನ್ನ ಚೆನ್ನಾಗಿ ನುರಿಬೇಕಾಗತ್ತೆ. ಹಿಟ್ಟನ್ನ ಚೆನ್ನಾಗಿ ನುರಿದಾಗ ಏನು ಗಂಟು ಕೂಡ ಇರೋದಿಲ್ಲ. ನಿಮಗೆ ಕಡುಬಿನ ಉಂಡೆ ಅಥವಾ ಪುಂಡಿ ಉಂಡೆ ಅಂತ ಕರಿತೀರ ಅಲ್ವಾ, ಕಡುಬಿನ ಉಂಡೆ ಕಟ್ಟೋಕ್ಕೆ ವೆರಿ ಈಸಿ ಆಗುತ್ತೆ. ಓಕೆನಾ. ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಈ ಥರ ನೋಡಿ, ಅದರಲ್ಲಿ ಎಷ್ಟು ಬಿಸಿ ಬರ್ತಾ ಇದೆ ಅಲ್ವಾ, ಹೊಗೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇಲ್ಲಿ ಸ್ವಲ್ಪ ಹಿಟ್ಟು ಉಳಿದಿದೆ. ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನ ನೀಟಾಗಿ ನುರ್ಕೊತಾ ಇದ್ದೀನಿ. ವೆರಿ ಈಸಿ. ತುಂಬ ಬಿಸಿ ಕೂಡ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಕಾದ್ರೆ ನೀವು ಅದನ್ನು ಈ ಥರ ನೀಟಾಗಿ ನುರಿದು ಲಾಸ್ಟಿಗೆ ಅದರಲ್ಲೇ ಸ್ವಲ್ಪ ನೀರನ್ನ ಮುಡ್ಸ್ಕೊತ ಬೇಕಾದ್ರೆ ಉಂಡೆನ ಕಟ್ಬೋದು. ಇದು ಬೆಳಗ್ಗೆ ರೊಟೀನ್. ಅಂದರೆ ಬೆಳಗ್ಗೆ ನಿಮಗೇನು ಬೇಗ ಕೆಲಸ ಆಗಬೇಕು ಅನ್ನೋರಿಗೆ ವೆರಿ ಈಸಿ. ಹಾಗೆ ಹಳ್ಳಿ ಸೈಡಲ್ಲಿರೋರಿಗೆ ಬೇಗ ಕೆಲ್ಸಕ್ಕೆ ಹೋಗಬೇಕು ಅಥವಾ ಏನೋ ಒಂದು ಬೇಗ ನಮಗೆ ಹೊಟ್ಟೆ ಖಾಲಿ ಆಗಬಾರ್ದು, ಹೊಟ್ಟೆಯಲ್ಲಿ ಸ್ವಲ್ಪ ಲಾಂಗ್ ಟೈಮ್ ನಮಗೆ ಸ್ಟ್ರೆಂತ್ ಬೇಕು ಅನ್ನೋರಿಗೆ ಕಡುಬು ಒಂದು ಬ್ಯೂಟಿಫುಲ್ ಆದ ರೆಸಿಪಿ. ನೋಡಿ ಈ ಥರ ನಾನು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು, ಅಂದರೆ ಹಿಟ್ಟು ಕುದಿಸ್ಕೊಂಡಿದ್ನಲ್ವ ಅದನ್ನು ಈ ಥರ ಮಾಡಿ ಅದಕ್ಕೆ ಇವಾಗ ಉಂಡೆ ಕಟ್ತಾ ಇದ್ದೀನಿ. ಇದು ಕಡುಬಿನ ಉಂಡೆ ನೋಡಿ, ಈ ಥರ ಕಟ್ಟಿಬಿಟ್ರೆ ಬೇಗ ಕಡುಬು ಆಗಿಬಿಡುತ್ತೆ. ಕಡುಬು ಅದ್ರ ಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದಿಷ್ಟು ಕಡುಬನ್ನ ಕಟ್ಟೋ ತನಕ
ನಾನು ಆ ಕಡೆ ನಿಮಗೆ ಫಿಶ್ ಹೇಳಿದ್ನಲ್ವ, ಫಿಶ್ ಕೂಡ ನಾನು ರೆಡಿ ಮಾಡ್ಕೋತೀನಿ ಅಂತ ಹೇಳಿ, ಫಿಶ್ ಸಾಂಬಾರು ಕೂಡ ರೆಡಿ ಮಾಡೋಕ್ಕೆ ಎಲ್ಲದನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಮಳೆಗಾಲದಲ್ಲಂತೂ ಈ ಕಡುಬು ಮತ್ತು ಫಿಶ್ ಏನು ಬಸ್ಸಿರೋ ಫ್ರೈ ಇರ್ಬೋದು, ಅಥವಾ ಒಲೆಯಲ್ಲಿ ಮಾಡ್ತಾರೆ ಗೊತ್ತಾ, ಗಡಿಗೆ ಇಟ್ಬಿಟ್ಟು ಒಲೆಯಲ್ಲಿ ಫಿಶ್ನ, ಅದು ಎಷ್ಟು ಟೇಸ್ಟ್ ಇರುತ್ತೆ. ಯಾರ್ಯಾರನ್ನ ತಿಂದಿದ್ದೀರಾ ಕಮೆಂಟ್ ಮಾಡಿ. ಅದು ಹಳೆಯ ಅಜ್ಜಿಯವ್ರು ಮಾಡ್ತಾರೆ ಗೊತ್ತಾ. ಸೊ ನಮ್ಮ ಅಜ್ಜಿ ಮಾಡ್ತಾಯಿದ್ರು, ತುಂಬ ಟೇಸ್ಟಾಗಿತ್ತು. ನಮ್ಮ ಅಮ್ಮ ಕೂಡ ಮಾಡ್ತಾರೆ, ಅಷ್ಟೇ ಟೇಸ್ಟು. ನಮ್ಮ ಅತ್ತೆ ಕೂಡ ಮಾಡ್ತಾರೆ, ಸಖತ್ತಾಗಿರುತ್ತೆ. ಸೊ ಇದು ರೆಸಿಪಿ ಕೂಡ ತುಂಬ ಈಸಿ. ಆ ಕಡುಬಿನ ಜೊತೆ ಆ ಖಾರ ಖಾರ ಮೀನು ಬಸ್ಸಿರೋದನ್ನ ತಿಂದರೆ ಆಹಾ, ಬಾಯಲ್ಲಿ ಇವಾಗಲೂ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ನಾನಿಲ್ಲಿ ಕಡುಬನ್ನ ಮಾಡೋಕ್ಕೆ ಸೊ ಒಂದು ಏನು ಪಾತ್ರೆ ಕೂಡ ಇಟ್ಟಿದೆ ಅಲ್ವಾ, ಇಡ್ಲಿ ಸೆಟ್ಟಿಂದು, ಅದು ಕೂಡ ನೀರು ಕುದಿ ಬರ್ತಾ ಇದೆ. ಸೊ ಕುದಿ ಬರೋ ಅಷ್ಟೊತ್ತಿಗೆ ನಾನು ಅದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಕುದಿ ಬರಲಿ ಅಂತ ಬಿಟ್ಟು ಅದಕ್ಕೊಂದು ಏನು ಲಿಡ್ನ ಕ್ಲೋಸ್ ಮಾಡಿಟ್ಟೆ. ಸೊ ಕುದಿ ಬರ್ತಾಯಿತ್ತು, ಅಷ್ಟೊತ್ತಿಗೆ ನಂದು ಕಡುಬು ಕೂಡ ಕಟ್ಟಾಗ್ತಾ ಬಂತು. ಸೊ ಕಡುಬು ಕಟ್ಟಾದ ಕೂಡಲೇ, ವಿಡಿಯೋ ಕೂಡ ತುಂಬ ಲೆಂತಿ ಆಗಿದೆ ಅಂದ್ಕೋಬೇಡಿ, ನಾನು ಹೋಲ್ ಪ್ರೋಸೆಸ್ನ ತೋರಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಸೊ ನನ್ನ ವಿಡಿಯೋ ನೋಡಿ ಬೇಕಾದ್ರೆ 11 ನಿಮಿಷ 47 ಸೆಕೆಂಡು. ನಾನು ಇಲ್ಲೂ ಕೂಡ ಫಾಸ್ಟ್ ಮಾಡಿಲ್ಲ. ಸೊ ಇದು ವಿತಿನ್ನೇ ಒಂದು 6 to 7 8 ಮಿನಿಟ್ಸಲ್ಲಿ ಆಗುವಂಥ ತಿಂಡಿಯಾಗಿರುತ್ತೆ. ಸೊ ಅದು ನೀವು ಸರ್ಗೋಲಿ ಹಾಕೋದ್ರ ಮೇಲೆ ಬೇಯಕ್ಕೂ ಕೂಡ ಒಂದು ಜಾಸ್ತಿ ಹೊತ್ತೇನು ಬೇಡ, ಒಂದು 7 to 8 ಮಿನಿಟ್ಸ್ ಒಳಗೆ, ಇಲ್ಲ ಲಾಸ್ಟ್ ಒಂದು 10 ಮಿನಿಟ್ಸ್ ಒಳಗೆ ಕಡುಬು ಬೇಯುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಸಿಟಿಯಲ್ಲಿರೋರಿಗೆ ಇದು ಸಂಡೇ ಟೈಮ್ ಇರ್ಬೋದು, ಅಥವಾ ನಾನ್ ವೆಜ್ ಮಾಡಿದಾಗ ಮಾಡ್ತೀವಿ. ಬಟ್ ಹಳ್ಳಿಯಲ್ಲಿರೋರಿಗೆ ಡೈಲಿ ರೊಟೀನ್ ಆಗಿರುತ್ತೆ ಇದು. ನೋಡಿ ಈ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದೀನಿ ಅಲ್ವಾ. ನನಗೆ ಖುಷಿಯಾಗುತ್ತೆ, ಯಾಕಂದರೆ ನನಗೆ ಮದುವೆಗಿಂತ ಮೊದಲು ಕಡುಬು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಓಕೆನಾ. ನನಗೆ ಕಡುಬು ಅಂದರೆ ತಿನ್ನೋಕ್ಕೆ ಇಷ್ಟ, ಬಟ್ ಮಾಡೋಕ್ಕೆ ಕಷ್ಟ. ಸೊ ನಾನು ಬಿರಿಯಾನಿ ಮಾಡ್ತಿದ್ದೆ, ಅಥವಾ ಏನು ಪಲಾವು, ಚಿತ್ರಾನ್ನ, ಅಥವಾ ಪುಳಿಯೋಗರೆ, ಎಲ್ಲ ರೀತಿಯ ತಿಂಡಿ ಮಾಡ್ತಿದ್ದೆ, ದೋಸೆ, ಇಡ್ಲಿ ಎಲ್ಲ ಮಾಡ್ತಾಯಿದ್ದೆ. ಬಟ್ ನನಗೆ ಏನು ಕಡುಬು ಅಂದರೆ ಅಲರ್ಜಿ, ನಂಗೆ ಮಾಡೋಕ್ಕೆ ಅಷ್ಟು ಕಷ್ಟನಾ ಅಂತ. ಬಟ್ ಅದು ಇವಾಗ ಅನಿಸ್ತದೆ ಅದೇ ತುಂಬ ಈಸಿ ಅಂತ. ನೋಡಿ, ನಾನು ಇಡ್ಲಿ ಸೆಟ್ಟಿನ ಪಾತ್ರೆನೇ ಅಲ್ಲಿ ಕೆಳಗಡೆ ಇಟ್ಟಿದ್ದೀನಿ ತಳದಲ್ಲಿ, ಅದಕ್ಕೆ ನಾನು ಇಷ್ಟು ಮಾಡಿರೋ ಕಡುಬು ಒಂದಷ್ಟನ್ನು ತುಂಬಿಟ್ಟಿದ್ದೀನಿ. ಈ ಥರ ಆವಿಲೇ ಅದು ಬೇಯೋದು. ಸೊ ಇದು ನೋಡಿ, ಈ ಥರ ಹಾಕಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಕಡುಬನ್ನ ಕೂಡ ಮತ್ತೆ ಸೈಡಿಗೆ ಇಟ್ಟಿದ್ನಲ್ಲ ಆವಾಗ, ಅದನ್ನು ಕೂಡ ಕುಡಿಸ್ಕೊಂಡು ಮತ್ತೆ ಹಾಕಿದ್ದೀನಿ. ಸೊ ಇದಿಷ್ಟು ಕಡುಬನ್ನ ಹಾಕಿ, ಸೊ ನಾನು ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗ ಕಡುಬು ಬೇಯುತ್ತೆ. ಓಕೆನಾ. ಸೊ ಕಡುಬು ಬೇಯೋಷ್ಟೊತ್ತಿಗೆ ನೀವು ಅದಕ್ಕೆ ಏನಾದ್ರು ಗ್ರೇವಿ ಮಾಡ್ಕೊಬೋದು, ಚಟ್ನಿ ಮಾಡ್ಕೊಬೋದು, ಅಥವಾ ರಸಮ್ ಕೂಡ ಮಾಡ್ಕೊಬೋದು. ಕಡುಬಿಗೆ ಕಾಂಬಿನೇಷನು ರಸಮ್ ಜೊತೆ ಬೇಕಾದ್ರೆ ತುಪ್ಪ ಅಥವಾ ಬೆಣ್ಣೆನ ಸೇರಿಸ್ಕೊಂಡು ಕಡುಬನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊ ತಿಂದರೆ ಅದರಲ್ಲಿ ಇರೋವಂಥ ಖುಷಿ ಯಾವುದ್ರಲ್ಲೂ ಇರೋಲ್ಲ. ಒಂದು ಸತಿ ಟ್ರೈ ಮಾಡಿ ಮನೇಲಿ. ನೋಡಿ, ನಂದು ಕಡುಬು ಕೂಡ ಬೆಂದಾಗಿದೆ. ಹಾಗೆಯೇ ನಾನು ಕಡುಬು ಬೆಂದಾಗಿದೆ. ನಾನು ಒಂದು ಹಿಂದಿನ ದಿನವೇ ಆಲ್ರೆಡಿ ಫಿಶ್ ಕರಿನ ಮಾಡಿಟ್ಕೊಂಡು, ಅಥವಾ ಏನು ಫಿಶ್ನ ಬಸಿಟ್ಕೊಂಡಿದ್ನಲ್ವ, ಅದನ್ನ ಯಾವ ಥರ ಫಿಶ್ನ ಬಸಿಟ್ಕೊಂಡಿದೆ ಅಂತ ಹೇಳಿ ಸೊ ನಿಮಗೆ ಇವಾಗ ರೆಸಿಪಿನ ತೋರಿಸ್ತೀನಿ. ಸೊ ಫಸ್ಟ್ ಹೋಗಿಬಿಟ್ಟು ನಾನು ಫಿಶ್ನ ತೊಗೊಂಬಂದು ನೋಡಿ, ಈ ಥರ ಫಿಶ್ಶು ಆಲ್ರೆಡಿ ನಾನು ಈ ಹಿಂದೆ ರೆಸಿಪಿಲೇ ಹಾಕಿದೆ, ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ. ಇದರಲ್ಲಿರೋ ಒಂದು ಏನು ಹೆಡ್ ಅಂಶ ಅಂದರೆ ಮಂಡೆ ಅಂಶ ಬಂದುಬಿಟ್ಟು ಸಾಂಬಾರು ಮಾಡಿದೆ. ಸೊ ಏನು ಬಾಲಗಿರಿ ಅಥವಾ ಮಧ್ಯದ ತುಂಡು ಅಂತ ಏನು ಹೇಳ್ತೀವಲ್ವ, ಅದನ್ನು ನಾನು ಫಿಶ್ನ ಫುಲ್ ಡ್ರೈ ಮಾಡಿಬಿಟ್ಟಿದ್ದೆ. ಒಂದು ಬಾಣಲೆಯಲ್ಲಿ ಫಿಶ್ ಡ್ರೈ ಮಾಡಿದೆ. ಅದಕ್ಕೆ ಬೇಕಾದ ಖಾರ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಸಾಂಬಾರಿಗೆ ಹಾಕಿರೋ ಖಾರ ಸ್ವಲ್ಪ ಉಳಿದಿತ್ತು, ಅದಕ್ಕೇ ಸ್ವಲ್ಪ ಅರಿಶಿನದ ಪುಡಿ, ಒಂದು ಸ್ಪೂನಷ್ಟು ಏನು ಖಾರದ ಪುಡಿ, ಹಾಗೆ ಒಂದು 4ರಿಂದ 4.25 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೆ. ಆಮೇಲೆ 1.5 ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರು ತೊಗೊಂಡಿದ್ದೆ. ಹಾಗೆ ಧನಿಯಾ ಪುಡಿ ಕೂಡ 1.5 ಸ್ಪೂನಷ್ಟು ತೊಗೊಂಡು ಗ್ರೈಂಡ್ ಮಾಡಿಕೊಂಡೆ. ಓಕೆನಾ. ಇಲ್ಲಿ ಪ್ಯಾನ್ ತೊಗೊಂಡು, ನಾನು ಇದನ್ನೇನು ಸ್ಟವ್ ಮೇಲೆ ಇಟ್ಟಿಲ್ಲ, ಜಸ್ಟ್ ಒಂದು ಪ್ಯಾನ್ ತೊಗೊಂಡೆ. ಸೊ ಇಲ್ಲಿ ನನಗೆ ಉಳಿದಿರೋ ಮೀನುಗಳನ್ನ ಅಂದರೆ ಫಿಶ್ನ ಇಲ್ಲಿ ನಾನು ನೀಟಾಗಿ ಹಾಕ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಫಿಶ್ ಹೆಂಗಂದರೆ ನೀವು ಒಂದ್ರ ಮೇಲೆ ಒಂದು ಹಾಕೋಂಗಿಲ್ಲ. ಓಕೆನಾ. ಇದಕ್ಕೆ ಜಾಗ ಸಾಕಾಗುತ್ತಾ ಅಂತ ಹೇಳಿ ಈ ಥರ ಚೆಕ್ ಮಾಡ್ಕೊತೀನಿ. ಸೊ ಇಷ್ಟು ಫಿಶ್ ಇತ್ತು. ಸೊ ಇಲ್ಲಿ ನೋಡಿ, ಫಿಶ್ಶಿಂದು ಮೊಟ್ಟೆ ಕೂಡ ಇತ್ತು. ಸೊ ಇದಕ್ಕೇನು ಮಾಡಿದೆ ಅಂತ ಹೇಳಿದ್ರೆ, ನಾನು ರುಬ್ಬಿಟ್ಕೊಂಡಿರುವ ಖಾರ, ಸೊ ಇದರಲ್ಲಿ ಏನಿಲ್ಲ, ಖಾರದ ಪುಡಿ ಇದೆ, ಧನಿಯಾ ಪುಡಿ ಇದೆ, ಅರಿಶಿನದ ಪುಡಿ ಇದೆ, ಜೊತೆಗೆ ಒಂದು 2-3 ತುಂಡು ಕಾಯಿ ಹಾಕಿದೆ. ಇಲ್ಲಾಂದರೆ ಕಾಯಿ ಹಾಕಿಲ್ಲ ಅಂದರೆ ನಡೆಯುತ್ತೆ. ಹಾಗೆಯೇ ಮೆಣಸಿನ್ಕಾಳು ಪೌಡರ್ ಕೂಡ ಇದೆ. ಇದಿಷ್ಟೇ ಇರೋದು ಇದರಲ್ಲಿ. ಸೊ ವಾಟೆ ಹುಳಿ 1-2 ಪೀಸ್ ಹಾಕಿದೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊತೀನಿ ಮೀನಿಗೆ. ಕಲಿಸ್ಕೊಂಡ್ಬಿಟ್ಟು, ಸೊ ಯಾಕಂತ ಹೇಳಿದ್ರೆ, ಸೊ ಯೂಶ್ವಲಾಗಿ ನಾವು ಮೀನುಗಳೆಲ್ಲ ಒಗ್ಗರಣೆ ಹಾಕಿ, ಇಲ್ಲ ಅಂದರೆ ಹಾಗೆ ಖಾರ ಕುದಿಸ್ಕೊಂಡು ಅದಾದ್ರ ಮೇಲೆ ಮೀನು ಬಿಡ್ತೀವಿ ಅಲ್ವಾ. ಸೊ ಇದು ಆ ಥರ ಅಲ್ಲ. ಸೊ ಈ ಥರ ಖಾರನ ಕಲಿಸ್ಕೊಂಡ್ಬಿಟ್ಟು, ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಈ ಥರ ನೋಡಿ ರೆಡಿ ಆಗಿದೆ ಖಾರ ಕಲಿಸ್ಕೊಂಡಿದ್ದು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಉಪ್ಪನ್ನ ಹಾಕಿಬಿಟ್ಟು
ಸೊ ಎಷ್ಟು ನಿಮಗೆ ಗೊತ್ತಾಗುತ್ತಲ್ವ, ನಿಮಗೆ ಎಷ್ಟು ಫಿಶ್ಗೆ ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ. ಉಪ್ಪು ಹುಳಿ ಖಾರ ತುಂಬ ಚೆನ್ನಾಗಿ ಹಿಡಿಬೇಕು ಫಿಶ್ಗೆ. ಸೊ ಹಾಗಾದ್ರೆ ಜಾಸ್ತಿನೂ ಹಾಕ್ಬಾರ್ದು, ಕಡಿಮೆನೂ ಹಾಕ್ಬಾರ್ದು, ತಕ್ಕಷ್ಟು ಹಾಕಿ. ಜೊತೆಗೆ ಈ ಹುಳಿನ ಹಾಕಬೇಕು. ಈ ಹುಳಿ ಯಾರು ಕೂಡ ಗೆಸ್ ಮಾಡಿಲ್ಲ, ಲಾಸ್ಟು ನಾನು ರೆಸಿಪಿಲಿ ಹಾಕಿದೆ ಏನು ಹುಳಿ ಅಂತ ಗೆಸ್ ಮಾಡಿ ಅಂತ ಹೇಳಿ. ಇದು ಬಂದುಬಿಟ್ಟು ದೊಡ್ಡಲಿ ಹುಳಿ ಆಗಿರುತ್ತೆ. ಇದು ನಮ್ಮ ಅತ್ತೆ ಮಾಡಿಕೊಟ್ಟು ಕಳಿಸಿದ್ದು. ಫಿಶ್ ಸಾಂಬಾರಿಗೆಲ್ಲ ಸಖತ್ ಚೆನ್ನಾಗಿರುತ್ತೆ. ಒಂದು ಫಿಶ್ ಸಾಂಬಾರಿಗಂತೂ ಮಸ್ತಾಗಿರುತ್ತೆ ಈ ಹುಳಿ. ಸೊ ಬೇಕಾದರೆ ಹುಳಿದ ರೆಸಿಪಿ ಬೇಕಾದರೆ ನಾನು ಒಂದು ಸತಿ ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ ಯಾವಾಗಾದರೂ ಟೈಮ್ ಇದ್ದಾಗ. ಸೊ ನೋಡಿ, ಈ ಥರ ಒಂದು ಫಿಶ್ನ ಹಾಕಿ ಅದಕ್ಕೆ ನಿಮಗೆ ಫಿಶ್ಶು ಆ ಗ್ರೇವಿನ ಹಿಡ್ಕೊಳಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ. ಹಾಕಿಬಿಟ್ಟು ನೀಟಾಗಿ ಈ ಥರ ಸರಗಿಸಿ ಮೀನುಗಳೆಲ್ಲ. ಆವಾಗ ಖಾರ ಜೊತೆ ನೀರು ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಾಗ ಒಂದು ಸತಿ ಬಾಣಲಿನ ಆ ಕಡೆ ಹಿಡ್ಕೊಂಡು ಈ ಥರ ಶೇಕ್ ಮಾಡಿದ್ರೆ ಅದು ನೀಟಾಗಿ ಖಾರ, ಫಿಶ್ಶು ಮತ್ತು ಮೀನು ನೀರು ಎಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಾಗ ಇದನ್ನ ತೊಗೊಂಡು ನೀವು ಗ್ಯಾಸಿಗೆ ಬೇಕಾಗುತ್ತೆ. ಓಕೆನಾ? ಗ್ಯಾಸಿಗೆ ಇಟ್ಬಿಟ್ಟು ಇದನ್ನ ನೀವೇನು ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲೇ ಅದನ್ನ ಕುದಿಸ್ಬೇಕಾಗತ್ತೆ. ಸೊ ಹೈ ಫ್ಲೇಮಲ್ಲೇ ಕುದಿಸಿದಾಗ ಅದು ಏನೋ ಗ್ರೇವಿ ಸ್ವಲ್ಪ ಡ್ರೈ ಆಗುತ್ತೆ ಅಲ್ವಾ, ಅದಾದ್ರ ಮೇಲೂ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಮಾಡಬೇಕಾಗತ್ತೆ. ಸೊ ನಾನು ಇದೇನಂತ ಹೇಳಿದ್ರೆ ಕಂಪ್ಲೀಟ್ ಬಚ್ಸೋಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದ್ರೆ ಅದು ಮನೆ ಫುಲ್ ಘಾಟ್ ಆಗಿಬಿಡುತ್ತೆ ಅಲ್ವಾ. ಹಳ್ಳಿ ಸೈಡಲ್ಲಿ ಏನು ಮಾಡ್ತಾರೆ, ಒಲೆ ಮೇಲೆ ಕಂಪ್ಲೀಟ್ ಸೌದೆ ಎಲ್ಲ ಹಿರಿದ್ಬಿಟ್ಟು ಕೆಂಡದಲ್ಲೇ ಅದನ್ನ ಫುಲ್ಲು ಡ್ರೈ ಮಾಡಿಬಿಡ್ತಾರೆ. ಆವಾಗ ಮಸ್ತ್ ಇರುತ್ತೆ ಟೇಸ್ಟು. ಆ್ಯಂಡ್ ಅದು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾರಲ್ವ, ಸೊ ಆ ಟೇಸ್ಟೇ ಬೇರೆ. ಬಟ್ ನಮ್ದು ಇಲ್ಲಿ ಏನು ಮಾಡೋಕ್ಕಾಗಲ್ಲ ಸಿಟಿ ಮನೆಯಲ್ಲಿ. ಸೊ ಈ ಥರ ಬಾಣಲಿಯಲ್ಲಿ ಮಾಡಿದೆ ನೋಡಿ, ಈ ಥರ ಬರ್ತಾ ಇದೆ. ಸೊ ನಾನು ಲೋ ಫ್ಲೇಮಲ್ಲೇ ಇದು ಮಾಡ್ತಾಯಿದ್ದೀನಿ. ಸೊ ನೀವು ಹೈ ಫ್ಲೇಮಲ್ಲಿ ಇಟ್ಕೊಬೋದು, ಆದರೆ ಏನಾಗುತ್ತೆ ಆಚೆ ಈಚೆ ಎಲ್ಲ ಖಾರನೂ ಹಾರಿಬಿಡುತ್ತೆ ಬಂದು, ಇನ್ನೊಂದು ಅಡಿಗಡೆಯಿಂದ ಸೀದೋಗಿಬಿಡುತ್ತೆ ಫಿಶ್ ಎಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಈ ಥರ ಮಾಡಿದೆ. ಸೊ ಸಖತ್ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿತ್ತು. ಅದು ಕಡುಬು ಜೊತೆಗಂತೂ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇರೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ನನ್ನ ಹೆಸರು ಅರ್ಚನಾ ಪ್ರಕಾಶ್ ಅಂತೇಳಿ. ಅಚ್ಚು ಪಕ್ಕ ಗೌಡ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಕೈಲಾದಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು.